ಅನ್ಯಳು ಎಂಬುದಾಗಿ ಒಂದು ಸ್ತ್ರೀ ಅನ್ಯಳು ಎಂಬುದಾಗಿ ಒಬ್ಬ ಸ್ತ್ರೀ ದೇವರನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಓಡಿ ಬಂದ್ಲು. ಹಲ್ಲೆಲೂಯಾ. ಯಾಕೆಂದ್ರೆ ಆಕೆಗೆ ಏನಂತೆ ಮಕ್ಕಳಿಲ್ಲ, ಆಕೆ ಒಂದು ಬಂಜೆಯಲ್ಲಿದ್ದಾಳೆ. ಹಾಗಾಗಿದ್ದೇನೆ ಆಕೆ ಕುಟುಂಬದಲ್ಲಿ ಆಕೆಗೆ ಚುಚ್ಚಿ ಮಾತಾಡ್ತಾರೆ, ಇನ್ನೂ ಕೂಡ ನಿನಗೆ ಮಕ್ಕಳಾಗಿಲ್ಲ ಅನ್ನೋದನ್ನ. ಆದ್ರಿಂದ ಆಕೆ ಎಷ್ಟೋ ಸಾರಿ ಬೇಸರ ಪಟ್ಕೊಂಡ್ಲು, ಊಟ ಮಾಡದೆ ಬಿಟ್ಟಿರ್ತಾಳೆ. ಆಗ ಗಂಡ ಬಂದು ಸಾಂತ್ವನ ಹೇಳ್ತಾನೆ, ಅನ್ನ ಯಾಕಮ್ಮ ಊಟ ಮಾಡಿಲ್ಲ, ಯಾಕೆ ವ್ಯಸನ ಪಡ್ತಾ ಇದ್ದಿ, ಯಾಕೆ ಚಿಂತೆ ಮಾಡ್ತಿದ್ದಿ, ನೀನು ಅವ್ರು ಹೇಳಿದ ಮಾತಿಗೆ ಏನು ತಲೆ ಕೆಡಿಸ್ಕೋಬೇಡ. ಈಗ ನಾನು 10 ಮಂದಿಗೆ ಗಂಡು ಮಕ್ಕಳಿಗೆ ಸಮಾನ, ನಾನೇ ಗಂಡು ಮಕ್ಕಳು ಅಂತ ತಿಳ್ಕೊ, 10 ಮಂದಿ ಗಂಡು ಮಕ್ಕಳಿಗೆ ನಾನು ಸಮಾನನಾಗಿದ್ದೀನಿ ಅಂತೇಳಿ ಆಗಾಗ ಅವನಿಗೆ ಆಕೆಗೆ ಸಂತೈಸ್ತಿದ್ದಂತ ವ್ಯಕ್ತಿ. ಆದ್ರೆ ಆತನ ಹೆಸರು ಬಂದಿತ್ತೇನೆ ಅಲ್ಲಿ ವಾಕ್ಯ ಹೇಳ್ತದೆ ಎಲ್ಕಾನನ್ ಅಂತ. ಎಲ್ಕಾನನ್ ಏನ್ ಮಾಡ್ತಾನಂತಂದ್ರೆ ಆತನ ಇನ್ನೊಬ್ಬ ಆಕೆನ ಮದುವೆ ಆಗಿ ಬರ್ತಾನೆ. ಆಕೆ ಹೆಸರು ಪಿನ್ನಳು ಎಂಬುದಾಗಿ. ಈಕೆ ಹಿರಿಯಳ ಹೆಸರು ಅನ್ಯಳು, ಇನ್ನೊಬ್ಬಳ ಹೆಸರು ಪಿನ್ನಳು ಎಂಬುದಾಗಿ. ಆಕೆಗೆ ಮಕ್ಕಳಾಗ್ತದೆ. ವರ್ಷಕ್ಕೊಂದು ಸಾರಿ ಅವರು ದೇವರನ್ನ ಆರಾಧನೆ ಮಾಡಕ್ಕೆ ಸಿಲೋವಿಗೆ ಹೋಗ್ತಾರೆ. ಸಿಲೋವಿಲಿ ದೇವರ ಮಂದಿರವಿದೆ. ಆ ಸಿಲೋವಿಗೆ ಹೋಗ್ತಾರೆ. ಇಸ್ರಾಯೇಲರಲ್ಲಿ ದೇವ್ರು ಕೊಟ್ಟಂತ ಒಂದು ಪದ್ಧತಿ ಏನಂದ್ರೆ, ಅವ್ರು ಯಾವ ದೇಶದಲ್ಲಿ ಯಾವ ಊರಲ್ಲಿ ಯಾವುದೇ ಎಷ್ಟೇ 1000 ಕಿಲೋಮೀಟರ್ಗಳಲ್ಲಿ ಇದ್ರೂ ಕೂಡ ವರ್ಷಕ್ಕೊಂದು ಸಾರಿ ಅವರು ಯೆರೂಸಲೇಮ್ ಜಾತ್ರೆಗೆ ಹೋಗ್ಲೇಬೇಕು. ಅಲ್ಲಿ ವಾರಗಟ್ಟಲೆ ಹೋಗಿ ಪಾಪ ಪರಿಹಾರದ ಯಜ್ಞ, ಸಮಾಧಾನದ ಯಜ್ಞಗಳು, ಕೃತಜ್ಞತೆ ಯಜ್ಞಗಳನ್ನ ಸಮರ್ಪಿಸಿ ಅಲ್ಲಿ ವಾರಗಟ್ಟಲೆ ತಂಗಿದ್ದು ದೇವರ ಜಾತ್ರೆ ಮುಗಿಸಿಕೊಂಡು ಅವರಲ್ಲಿ ಕಾಣಿಕೆಗಳನ್ನು ಹಾಕಿ ಕುಟುಂಬವಾಗಿ ಹಿಂತಿರುಗಿ ಬರಬೇಕು. ಇದೇ ಪದ್ಧತಿ ಇಸ್ರಾಯೇಲ್ ಕಟ್ಟಳೆ ಆಗಿ ಇತ್ತು ಇದೆ. ಆದ್ರಿಂದ ಈಗ ಎಲ್ಕಾನನ್ ಏನ್ ಮಾಡ್ತಿದ್ದಾನೆ, ತನ್ನ ಹೆಂಡತಿಯಾದ ಇಬ್ಬರನ್ನ, ಅನ್ಯಳನ್ನ ಪಿನ್ನಳನ್ನ ಮಕ್ಕಳನ್ನ ಕರ್ಕೊಂಡು ಸಿಲೋವಿಗೆ ಹೋಗ್ತಿದ್ದಾನೆ. ದೇವರ ಮಂದಿರಕ್ಕೆ ಹೋಗ್ತಿದ್ದಾನೆ. ದೇವರ ಮಂದಿರಕ್ಕೆ ಹೋಗಿ ಅಲ್ಲಿ ದೇವರನ್ನ ಆರಾಧಿಸ್ತಿದ್ದಾನೆ. ಅಲ್ಲಿ ಪಾಪ ಕ್ಷಮಾಪಣೆ, ಕೃತಜ್ಞತೆ ಯಜ್ಞಗಳನ್ನ ಸಮರ್ಪಿಸ್ತಿದ್ದಾನೆ. ನಾವೇನ್ ಮಾಡ್ಬೇಕು, ಕುಟುಂಬವಾಗಿ ರಕ್ಷಿಸಲ್ಪಟ್ಟಿದೆಯಲ್ವಾ, ನೀನು ಆ ಭಾನುವಾರ ಆಯ್ತು ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಹೆಂಡತಿ ಗಂಡ ಮಕ್ಕಳನ್ನ ಕರ್ಕೊಂಡು ಆಲಯಕ್ಕೆ ಬರಬೇಕು. ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಬರಬೇಕು. ಕೃತಜ್ಞತೆ ಸಲ್ಲಿಸೋದಕ್ಕಾಗಿ ಬರಬೇಕು. ದೇವರ ಬಳಿಯಲ್ಲಿ ಬಂದು ಪಾಪ ಕ್ಷಮಾಪಣೆ ಹೊಂದ್ಕೊಳ್ಬೇಕು. ದೇವರೇ, ನಾವು ಇಡೀ ವಾರವೆಲ್ಲ ನಾವು ಲೋಕದಲ್ಲಿ ಜೀವಿಸ್ತೋ, ಲೋಕದಲ್ಲಿ ಯಾವುದಾದ್ರೂ ತಿಳಿದೇ ನಾವು ಪಾಪ ಮಾಡಿದಿರ್ಬೋದು, ಕೆಲವು ಸಾರಿ ಮಾತಲ್ಲಿ, ನೋಟದಲ್ಲಿ, ಆಲೋಚನೆಯಲ್ಲಿ ತಪ್ಪು ಮಾಡಿರ್ಬೋದು. ನಮ್ಮನ್ನು ಶುದ್ಧಿಪಡಿಸು ಕರ್ತನೇ. ನಮ್ಮನ್ನ ಏನ್ ಮಾಡ್ತೀವಿ, ಇದುವರೆಗೂ ನಮ್ಮನ್ನ ಹೋದ ವಾರದಿಂದ ಈ ವಾರದವರೆಗೂ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದಿ, 3 ಹೊತ್ತು ಉಣಲು ತೊಡಲು ಸಹಾಯ ಮಾಡಿದ್ದಿ, ಬೇಟೆಗಾರನ ಬಲೆಯಿಂದ ಮಾನಗಾರನ ತಪ್ಪಿಸಿದ್ದಿ ಅಂತೇಳಿ ನಾವು ಕೃತಜ್ಞತೆ ಬಲಿಗಳನ್ನ ಅರ್ಪಿಸ್ಬೇಕು. ಬಲಿ ಅಂತ ಹೇಳುವಾಗ ಹೃದಯದಲ್ಲಿ ನಂಬಿ ಬಾಯಿಂದ ತೆಗೆದು ಹೇಳುವಂತ ಸ್ತೋತ್ರ ಎಂಬ ಬಲಿಗಳನ್ನೇ ನಾವು ದೇವರು ನಮ್ಮಿಂದ ಇಷ್ಟಪಡುವಂಥದ್ದು. ಅಥವಾ ನಿನ್ನ ಮನೆಯಿಂದ ಕುರಿ ಕೋಳಿ ತಗೊಬಂದು ಪ್ರತಿ ವಾರ ಕುಯ್ಯಿ ಅಂತ ಹೇಳಲ್ಲ ದೇವರು. ಆದರೆ ಸ್ತೋತ್ರ ಎಂಬ ಕೃತಜ್ಞತೆ ಬಲಿಗಳನ್ನೇ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಸಲ್ಲಿಸುವವರಾಗಿರ್ಬೇಕು. ಅದಕ್ಕಾಗಿ ಎಲ್ಕಾನನಂತೆ ನಾವೇನ್ ಮಾಡಬೇಕು, ವರ್ಷಕ್ಕೊಂದ್ಸರಿ ಬರಬಾರ್ದು, ತಿಂಗಳಿಗೊಂದ್ಸರಿ ಕರ್ತನ ಭೋಜನಕ್ಕೋಸ್ಕರ ಓಡಿ ಬರಬಾರ್ದು, ವಾರ ಬರಬೇಕು ಕೃತಜ್ಞತೆ ಉಳ್ಳವರಾಗಿ. ಹಲ್ಲೆಲೂಯಾ. ವಾರ ಬಂದು ನಾವು ದೇವರನ್ನು ಸ್ತುತಿಸಬೇಕು 2 ವಿಷಯಕ್ಕಾಗಿ. ಒಂದು, ದೇವರೇ, ನಾವು ನಿಮಗೆ ವಿರೋಧವಾಗಿ ಮಾಡಿದಂಥ ಪಾಪಗಳನ್ನು ಕ್ಷಮಿಸು. ನಿನ್ನ ದೈವ ಕೋಪ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಬರದಂತೆ, ನಿನ್ನ ವಾಕ್ಯದಂತೆ ನಮ್ಮನ್ನು ಪರೀಕ್ಷಿಸಪ್ಪ. ಒಂದು ವೇಳೆ ನಾವು ಒಂದು ವಾರ ಭಾನುವಾರ ಒಂದು ವಾರ ದೇವರ ಆಲಯಕ್ಕೆ ಬರದೆ, ಒಂದು ವೇಳೆ 15 ದಿವಸ, ಒಂದು 4 ವಾರ 3 ವಾರ ಚರ್ಚಿಗೆ ಬರದೇ ಇದ್ರೆ ಸೈತಾನ್ ನಿಮ್ಮಲ್ಲಿ ಬಂದು ವಾಕ್ಯಗಳನ್ನ ಕದಿಬಹುದು, ನಿಮ್ಮನ್ನು ಮೋಸಪಡಿಸಬಹುದು, ನಿಮ್ಮ ಮಾತಲ್ಲಿ, ನಡತೆಯಲ್ಲಿ, ಸ್ವಭಾವದಲ್ಲಿ ಕೆಟ್ಟ ದಾರಿಗೆ ನಡೆಸಬಹುದು, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿಸಬಹುದು. ದೇವರ ಕೋಪಗಳು, ದೇವರ ನಿಮ್ಮ ಪ್ರಾರ್ಥನೆಗೆ ಕೇಳ್ದಿರೋಂಥ ಸಭೆಗಳಿಗೆ, ನಿಮಗೂ ದೇವರಿಗೆ ಪ್ರಾರ್ಥನೆ ಕೇಳೋದಕ್ಕೆ ಮಧ್ಯದಲ್ಲಿ ನಿಮ್ಮ ಪಾಪಗಳು, ಅಪರಾಧಗಳು, ನಿಮ್ಮ ನಡತೆಗಳು ದೇವರಿಗೆ ಅಡ್ಡೆಗೋಡೆಯಾಗಿ ನಿಲ್ಲಬಹುದು. ಅದಕ್ಕಾಗಿ ನೀವು ವಾರವಾಗಿ ಬರೋದಾದ್ರೆ ಇಡೀ ವಾರವೆಲ್ಲ ಮಾಡಿದಂಥ ಪಾಪಗಳನ್ನ ಕ್ಷಮಾಪಣೆ ಕೇಳಬಹುದು. ದೇವರು ನಿಮ್ಮ ಒಟ್ಟಿಗೆ ಮಾತನಾಡ್ತಾನೆ. ಎಲ್ಲಿ ನೀವು ತಪ್ಪಿದ್ದೀರೋ, ಎಲ್ಲಿ ಸರಿಯಾಗೈತೋ ಆತ್ಮಿಕ ಜೀವಿತದಲ್ಲಿ, ಶಾರೀರಿಕವಾಗಿ, ಕುಟುಂಬವಾಗಿ, ಮಕ್ಕಳ ವಿಷಯದಲ್ಲಿ, ಗಂಡ ಹೆಂಡತಿ ವಿಷಯದಲ್ಲಿ, ನಿನ್ನ ವ್ಯವಹಾರದಲ್ಲಿ ಎಲ್ಲಿ ನೀನು ತಪ್ಪಿ ಹೋಗ್ತಿದೆಯೋ ದೇವರು ಎಚ್ಚರಿಸ್ತಾನೆ. ಆ ಆಲೋಚನೆಗಳನ್ನ ನೀವು ಕೊಡ್ತಾನೆ. ಅದನ್ನ ನೀವು ನಂಬಿಕೊಂಡು ನಿಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ಬಹುದು. ಎರಡನೇದಾಗಿ, ದೇವರ ಆಲಯಕ್ಕೆ ಬರುವಾಗ ಕೃತಜ್ಞತೆ ಒಡನೆ ಬರಬೇಕು. ದೇವರೇ, ಕಳೆದ ವಾರವೆಲ್ಲ ಎಷ್ಟೋ ಜನ ಈ ಭೂಮಿಯನ್ನು ಕಾಣದೆ ಹೋಗಿದ್ದಾರೆ, ಗತಿಸಿ ಹೋಗಿದ್ದಾರೆ. ಆದ್ರೆ ನನಗಾದ್ರೂ, ನನ್ನ ಮಕ್ಕಳಿಗಾದ್ರೂ, ನನ್ನ ಹೆತ್ತವ್ರಿಗಾದ್ರೂ ಕಾದು ಕಾಪಾಡಿದಿ, ಉಣಲು ತೊಡಲು ಸಹಾಯ ಮಾಡಿದಿ, ಬಲ ಕೊಟ್ಟಿದ್ದಿ, ಆರೋಗ್ಯ ಕೊಟ್ಟಿದ್ದಿ, ಕೈ ಹಾಕುವ ಕೆಲಸಗಳನ್ನ ಆಶೀರ್ವದಿಸಿದಿ, ನಮ್ಮ ಜೊತೆ ಇದ್ದು ಸಮಾಧಾನವಾಗಿ ನಡೆಸಿದಿ. ಅದಕ್ಕಾಗಿ ನಿನಗೆ ಕೃತಜ್ಞತೆ ಸ್ತೋತ್ರಪ್ಪ ಅಂತ ಹೇಳಿ ಭಾನುವಾರ ಬಂದು ದೇವರನ್ನು ಆರಾಧಿಸಬೇಕು. ಇದು ದೇವರು ನಿನ್ನಿಂದ ಎದುರು ನೋಡುವಂಥದ್ದು. ಹಲ್ಲೆಲೂಯಾ. ಕೆಲವ್ರು ಏನ್ ಮಾಡ್ತಾರೆ, ಒಂದು ವಾರ ಬಂದ್ರೆ ಏನೋ ದೊಡ್ಡ ಸಾಧನೆ, ಇನ್ನು ಬರೋಕೆ ಇಲ್ಲ 2-3 ವಾರ, ಇನ್ನು ಬರೋದೇ ಏನಿದ್ರು ಕರ್ತನ ಭೋಜನಕ್ಕೆ. ಅಷ್ಟು ಪಂಡಿತರು, ಅಷ್ಟು ನೀತಿವಂತರು, ಅಷ್ಟು ಪ್ರಾರ್ಥನೆ ಪೂರ್ವರು. ಸ್ತೋತ್ರ. ಹಲ್ಲೆಲೂಯಾ. ಅಷ್ಟು ಯೇಸು ಸ್ವಾಮಿಗೆ ಹತ್ರ ಆದಂಥ ವ್ಯಕ್ತಿಗಳು, ಕುಟುಂಬಗಳು ಅನ್ಕ ತಿಳ್ಕೊಬಿಡ್ತಾರೆ. ಹೌದಾ? ಎಲ್ಲ ಆ ಥರ ತಿಳ್ಕೊಬಾರ್ದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಏನೋ ಒಂದು ಅರ್ಜೆಂಟ್ ಆಗಿತ್ತು, ಎಲ್ಲೋ ಒಂದು ಅರ್ಜೆಂಟ್ ಕೆಲಸ ಇತ್ತು, ಅಥವಾ ಯಾರೋ ಒಬ್ರು ತೀರ್ಕೊಂಡಿದ್ರು, ಒಳ್ಳೇದು.
ಆದರೆ ಭಾನುವಾರ ದೇವರ ಆಲಯನ, ದೇವರ ಸನ್ನಿಧಾನನ ನೀನು ದೂರ ಮಾಡಿ ಸ್ವಂತ ಸ್ವಾರ್ಥ ಕೆಲಸಗಳಿಗೆ, ಕೆಲಸ ಕಾರ್ಯಗಳಿಗೆ, ಹಣಕ್ಕೆ, ಇನ್ಯಾರೋ ಕರೆದ್ರು, ಇನ್ಯಾರೋ ನೋಡಬೇಕು, ಇನ್ಯಾವುದೋ ಮದುವೆ ಐತಿ, ನೀನು ಓಡೋದ್ರೆ ಅದು ಚೆನ್ನಾಗಿ ಅನಿಸಲ್ಲ. ಅಲ್ಲೆಲ್ಲೂಯ್ಯ. ದೇವರ ಬಳಿಗೆ ಬರಬೇಕು ಆಲೋಚನೆಗಳು ಕೇಳಕ್ಕೆ. ಎಲ್ಕಾನನು ತನ್ನ ಇಬ್ಬರು ಹೆಂಡತಿಯನ್ನ, ಮಕ್ಕಳನ್ನ ಕರ್ಕೊಂಡು ಸಿಲೋವಿಗೆ ಹೋಗ್ತಿದ್ದಾನೆ ದೇವ್ರನ್ನ ಆರಾಧನೆ ಮಾಡೋದಕ್ಕೆ. ಅಲ್ಲೆಲ್ಲೂಯ್ಯ. ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಹೋಗ್ತಿದ್ದಾನೆ. ಇವತ್ತು ಎಷ್ಟು ಜನ ಎತ್ತವರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದೀರಿ, ಎಷ್ಟು ಜನ ಹೆಂಡತಿಯನ್ನ ಕರ್ಕೊಂಡು ಬರ್ತಿದ್ದೀರಿ, ಗಂಡನನ್ನ ಕರ್ಕೊಂಡು ಬರ್ತಿದ್ದೀರಿ, ಎಷ್ಟು ಜನ ನೀವು ತಂದೆ ತಾಯಿಗಳನ್ನ ಕರ್ಕೊಂಡು ಬರ್ತಿದ್ದೀರಿ ದೇವ್ರನ್ನ ಆರಾಧನೆ ಮಾಡೋಕ್ಕೆ. ಕೇಳಿದ್ರೆ ನಮ್ಮ ಅಪ್ಪಾಜಿ ಬಂದಿಲ್ಲಪ್ಪ ಅಷ್ಟೇ, ಇವತ್ತು ನಮ್ಮಮ್ಮ ಬರ್ಲಿಲ್ಲಪ್ಪ ಅಷ್ಟೇ, ಸ್ವಲ್ಪ ಕೆಲಸ ಇತ್ತು, ತಲೆನೋವು ಅಂತಿತ್ತು. ಅವು ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಹೇಳ್ಕೊಟ್ಟಿರ್ತೀರಿ, ಹಿಂಗೆ ಹೇಳು ಪಾಸ್ಟೇ ಕೇಳಿದ್ರೆ ಅಂತ. ಸ್ತೋತ್ರ. ಅಲ್ಲೆಲ್ಲೂಯ್ಯ. ಹೇಳೆ ಪ್ರಿಪ್ರೇಷನ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ನೀನು ಒಂದು ಸುಳ್ಳು ಹೇಳಕ್ಕೆ ಪಾಸ್ಟರ್ ಮುಂದೆ ಹೇಳಿ ಕಳಿಸು, ನಿನ್ಗೆ 10 ಸುಳ್ಳು ಹೇಳ್ತಾರೆ ತಲೆ ಮೇಲೆ ನೋಡ್ದಂಗೆ. ನಿನ್ನ ಬುಡಕ್ಕೆ ಬರೋದು ಬಿಸಿನೀರು. ನೋಡ್ದ ಒಂದು ಅಲ್ಲೆಲ್ಲೂಯ್ಯ ಬರಲಿಲ್ಲ, ನೀವು ಎಷ್ಟು ಗಂಭೀರವಾಗಿ ಕೂತಿದ್ದೀರಿ ಅಂದಾಗಲೇ ಗೊತ್ತಾಯ್ತು ಸೀರಿಯಸ್ ಆಗಿ. ಅಲ್ಲೆಲ್ಲೂಯ್ಯ. ನಿಜ ಹೇಳಿ ಕಳಿಸಿ ಅಲ್ವಾ. ಕೇಳಿದ್ರೆ ಹೀಗೆ ಹೇಳು ಅಂತ. ಸುಳ್ಳು ಹೇಳಿದ್ರೆ ಒಂದು ಸುಳ್ಳು ಮುಚ್ಚಕ್ಕೆ 4 ಸುಳ್ಳು ಹೇಳೋದು, 4 ಸುಳ್ಳು ಹೋಗಿತ್ತೆ ನಿನ್ನ ಬುಡಕ್ಕೆ ಬಿಸಿನೀರು ಬರೋದು ಯಾಕೆ ಬೇಕು ಅಲ್ವಾ. ನೀನೇನೋ ಒಂದು ಸುಳ್ಳು ಹೇಳ್ತಿ, ನಿನ್ನ ಮಕ್ಕಳು ಅದೇ ಸುಳ್ಳನ್ನೇ ಕತ್ತೆ ಮಾಡಿ ಇಟ್ಕೊಂಡು ತಲೆ ಮೇಲೆ ಒರೆಸ್ಕೊಂಡು ಮೈಯೆಲ್ಲ ಬಟ್ಟೆ ಹಾಕಿಟ್ಕೊಂಡು ನಿಂತ್ರೆ ಕುಂತ್ರೆ ನಿನಗೆ ಸುಳ್ಳು ಹೇಳ್ಕೊಂಡು ಹೋದ್ರೆ ಅವ್ರ ಜೀವಿತನೇ ಹಾಳಾಯ್ತದ, ನಿನ್ನ ಕುಟುಂಬನೇ ಹಾಳಾಯ್ತದ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರ ಬಳಿಗೆ ಕೃತಜ್ಞತೆ ಉಳ್ಳವರಾಗಿ ಬರಬೇಕು. ಎಲ್ಕಾನನು ತನ್ನ ಇಬ್ಬರು ಹೆಂಡತಿಯಾದ ಹನ್ನೆಳನ್ನ, ಪಿನ್ನಳನ್ನ, ಮಕ್ಕಳನ್ನ ಕರ್ಕೊಂಡು ಸಿಲೋವಿಗೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ಭಾನುವಾರ ಎಷ್ಟೇ ಕೆಲಸ ಬರಲಿ, ಎಷ್ಟೇ ಹಣ ಬರಲಿ, ಒಬ್ಬ ನಿಜವಾದ ದೇವ ಭಕ್ತನು, ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಮನುಷ್ಯ, ಕುಟುಂಬ ಏನು ಮಾಡ್ತಾನೆ ಗೊತ್ತಾ, ಅವನು ದೇವರ ಬಳಿಗೆ ಬರ್ತಾನೆ. ಏನೇ ಬರಲಿ, ಭಾನುವಾರ ಮಾತ್ರ ನಾನು ಯಾವ ಕೆಲಸನೂ ಮಾಡಲ್ಲ, ಎಷ್ಟೇ ಹಣ ಕೊಟ್ಟರು ನಾನು ಚರ್ಚ್ ಬಿಟ್ಟು ಬರಲ್ಲ, ದೇವರ ಆರಾಧನೆ ಬಿಟ್ಟು ಬರಲ್ಲ ಅಂತ ದೇವರ ಬಳಿಗೆ ಬರ್ತಾನೆ. ಆತನು ನಿಜವಾದ ವಿಶ್ವಾಸಿ, ಆತನು ನಿಜವಾದ ದೇವರನ್ನು ಸೇವಿಸುವಂಥ ಒಂದು ಭಯಭಕ್ತಿ ಉಳ್ಳಂಥ ಕುಟುಂಬವಾಗಿರೋದು. ಒಂದು ವಾರ ಬಂದು 3 ವಾರ, 1 ವಾರ ಬಂದು 2 ವಾರ ಬಂದೆ, ದುಡಿಮೆ ಇತ್ತು, ಹಂಗಾಯ್ತು, ಹೋದ್ರೆ 3-4 ಸಾವಿರ ರೂಪಾಯಿ ವೇಸ್ಟ್ ಆಯ್ತದೆ. ಒಂದು ದಿನ ಮಿಸ್ ಆಯಿತು ಅಂದರೆ 4 ಸಾವಿರ ರೂಪಾಯಿ ಲಾಸ್ ಆಯ್ತದೆ, ಒಳ್ಳೆ ವ್ಯಾಪಾರ ಕೈ ಬಿಡಬೇಕಾಯ್ತದೆ. ಅಥವಾ 1 ವಾರ ಬಿಟ್ಟರೆ ಏನಂತೆ 700 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಸಂಪಾದನೆ ಹೋಯ್ತದೆ. ಅಲ್ಲೆಲ್ಲೂಯ್ಯ. ಆ ಹಣ ನೋಡ್ತಿದ್ದೆ ಅಷ್ಟೇ, ನಿನ್ನ ಜೀವಿತ ನೋಡ್ತಿಲ್ಲ. ಆ ಹಣ ನೋಡ್ತಿದ್ದೆ ಅಷ್ಟೇ. ಮುಂದಿನ ವಾರ, ಈ ಭಾನುವಾರ ಒಂದು ವೇಳೆ 500, 1000, 2000, 3000, 4000 ನೀನು ಸಂಪಾದನೆ ನೋಡಿ ಭಾನುವಾರ ಚರ್ಚೆ ಬಿಡಬಹುದು. ಅಲ್ಲೆಲ್ಲೂಯ್ಯ. ಆಚೆ ವಾರದಲ್ಲಿ ನಿನಗೇನು ಅಪಘಾತ ಸಂಭವಿಸ್ತದೋ, ನಿನಗೇನು ಕೇಡು ಸಂಭವಿಸ್ತದೋ, ಅಥವಾ ನಿನ್ನ ಆರೋಗ್ಯದಲ್ಲಿ ಏನು ಏರುಪೇರು ಬರ್ತದೋ, ಅಥವಾ ನಿನಗೇನು ಒಳ್ಳೇದಾಗ್ತದೋ ನಿನ್ಗೆ ಗೊತ್ತಿರೋಕ್ಕಿಲ್ಲ, ಅದು ದೇವರು ಮಾತ್ರ ಗೊತ್ತಿರ್ತದೆ. ಅದಕ್ಕೆ ನೀನು ಭಾನುವಾರ ಬರುವಾಗಲೇ ನಿನಗೆ ಆಲೋಚನೆ ಹೇಳ್ಕೊಡ್ತಾನೆ ದೇವರು. ಅಲ್ಲೆಲ್ಲೂಯ್ಯ. ಎಲ್ಕಾನನು ತನ್ನ ಇಬ್ಬರು ಹೆಂಡತಿಯರ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾನೆ? ದೇವರ ಆಲಯಕ್ಕೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ಎತ್ತವ್ರೆ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ದೇವಾಲಯಕ್ಕೆ ಬರ್ರಿ. ಗಂಡ ಹೆಂಡತಿಯರು ಕುಟುಂಬವಾಗಿ ದೇವರ ಆಲಯಕ್ಕೆ ಬನ್ನಿ. ಅದು ನಿಮಗೆ ತಲೆಮಾರಿಗೆ ಆಶೀರ್ವಾದ. ಹಲ್ಲೆಲೂಯಾ.